ಹಾಯ್ ಗೆಳೆಯರೆ, ನನ್ನ ಹೆಸರು ತಾರಾ. ಒಂದು ದಿನ ಅಚಾನಕ್ಕಾಗಿ ಜೀವನದಲ್ಲಿ ನಡೆದ ಒಂದು ಘಟನೆ ನಿಮಗೆ ಹೇಳುತ್ತೇನೆ. ನನ್ನ ಯಜಮಾನ ನೌಕರಿಗೆ ಕೊಟ್ಟಷ್ಟು ಸಮಯವನ್ನು ನನಗೆ ಕೊಡುತ್ತಿಲ್ಲ. ಸಾಯಂಕಾಲ ಊಟವಾದ ಬಳಿಕ ಸುಸ್ತಾಗಿದೆ, ಇವತ್ತು ಬೇಡ ಎಂದು ಹೇಳುತ್ತಿದ್ದರು. ಇನ್ನು ನನಗೆ ಮಾತ್ರ ಹಸಿವು ಹಾಗೇ ಇತ್ತು, ಏಕೆಂದರೆ 6-8 ತಿಂಗಳಾದರೂ ಸಹಿತ ಹೆಚ್ಚೆಂದರೆ 10 ಬಾರಿ ಮನೆಯಲ್ಲಿ ಕೆಲಸ ಮಾಡಿದ್ದೇನೆ. ಇನ್ನು ಅದನ್ನು ಕೂಡ ಬೇಗನೆ ಮಾಡಿ ಮುಗಿಸುತ್ತಿದ್ದೆ. ಆದರೆ ಪ್ರತಿ ಬಾರಿ ಅವರು ಬೇಗನೆ ಮುಗಿಸುತ್ತಿದ್ದರಿಂದ ನನಗೂ ಕೂಡ ಬೇಜಾರು ಎನಿಸಿತು. ಯಾರಿಗೂ ಈ ಬಗ್ಗೆ ಹೇಳುವಂತೆ ಇರಲಿಲ್ಲ. ನೀವೇ ಹೇಳಿ, ಪ್ರತಿದಿನ ಇದೇ ತರಹವಾದರೆ ಜೀವನ ಹೇಗೆ ಇರುತ್ತೆ? ಹೀಗಾಗಿ ನಾನು ಇವರು ನೌಕರಿಗೆ ಹೋದಾಗ ಮನೆಯಲ್ಲಿ ಆ ಸಿನಿಮಾಗಳನ್ನು ನೋಡುತ್ತಾ ಮನೆಯಲ್ಲಿ ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗಿಸಿ ಆ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ. ಆದರೆ ಇದೆಲ್ಲ ಹೇಳೋಕೆ ಮಾತ್ರ ಚಂದ, ಆದರೆ ನಿಜವಾಗಿ ಆ ಕೆಲಸ ಮಾಡುವಾಗ ಸಿಗುವ ಸಂತೋಷವೇ ಬೇರೆ. ಇನ್ನು ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳುವಂತೆ ಇರಲಿಲ್ಲ. ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚಿದಾಗ ಕೊನೆಗೆ 6 ತಿಂಗಳುಗಳೇ ಕಳೆದಿತ್ತು. ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು. ಅಭಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು, ಅವನು ಕಾಲೇಜು ಶಿಕ್ಷಣವು ಮುಗಿಸಿ ಊರೂರು ಅಲೆಯುತ್ತಿದ್ದರು. ಆಮೇಲೆ ತನ್ನ ಗೆಳೆಯನ ಮೂಲಕ ಗ್ಯಾಸ್ ಏಜೆನ್ಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದನು. ಸಿಟಿಗೆ ಹೊಸದಾಗಿ ಬಂದಾಗ ಅವನ ಜೊತೆಗೆ ಇದ್ದ ಅಭಿ ಕೊನೆಗೆ ಒಂದಿಷ್ಟು ದಿನಗಳು ಆದ ಮೇಲೆ ನಮಗೆ ಏರಿಯಾಗೆ ಬಂದಿದ್ದನು. ಅವನಿಗೆ ಅಡುಗೆ ಮಾಡೋಕೆ ಬರದಿದ್ದರಿಂದ ಹೆಚ್ಚಾಗಿ ಹೊರಗಡೆಯಿಂದ ತಿನ್ನಿಸುತ್ತಿದ್ದನು. ಇನ್ನು ವಾರಕ್ಕೊಮ್ಮೆ ರಜೆ ಇದ್ದಾಗ ಸಿನಿಮಾ, ಶಾಪಿಂಗ್ ಮಾಲ್ ಅಂತ ಸುತ್ತಾಡಿ ಕಳೆಯುತ್ತಾ ಕೆಲವು ತಿಂಗಳು ಕಳೆದಿದ್ದವು. ಆದರೆ ಒಂದು ದಿನ ಅಂಗಡಿಯಲ್ಲಿ ಕಾಫಿ ಕುಡಿದು ಬರಬೇಕಾದರೆ ನಾನು ಬೆಳಿಗ್ಗೆ ಎದ್ದು ಕಸಗುಡಿಸುವಾಗಲೇ ಅವನು ನನ್ನ ಕಣ್ಣಿಗೆ ಬಿದ್ದಿದ್ದನು. ಅವನ ಕಣ್ಣಿಗೆ ನಾನು ಬಿದ್ದಿದ್ದೆ. ಅವತ್ತು ಆಳ ಜಾಸ್ತಿ ಇದ್ದದ್ದರಿಂದ ಅವತ್ತು ನಾನು ಒಳಗೆ ಏನೂ ಹಾಕಿರಲಿಲ್ಲ. ಹೀಗೆ ಇದ್ದಾಗಲೇ ಅವನಿಗೆ ಬೆಳ್ಳನ ಬೆಳಿಗ್ಗೆ ನೋಡಿದ ದೃಶ್ಯ ಕಂಡು ಸ್ವರ್ಗವೇ ಧರೆಗೆ ಇಳಿದಂತೆ ಅಲ್ಲಿಂದ ಹೋಗಿದ್ದ. ಅವನು ಅಷ್ಟಕ್ಕೆ ಸುಮ್ಮನಾಗದೆ ಎದುರೆಯ ಮನೆಯ ಮೇಲಿನ ಮಹಡಿ ಮೇಲೆ ಹತ್ತಿ ನನ್ನ ಕಡೆಗೆ ನೋಡುತ್ತಾ ನಿಂತಿದ್ದನು. ಆದರೆ ನನಗೂ ಏನು ಮಾಡಬೇಕು ಎಂದು ಗೊತ್ತಾಗದೆ ಸುಮ್ಮನಾಗಿದ್ದೆ. ಇದಾದ ನಂತರ ಅವತ್ತಿನಿಂದ ಬೇಗ ಎದ್ದು ಮನೆಯ ಮೇಲೆ ವ್ಯಾಯಾಮ ಮಾಡಲು ಶುರು ಮಾಡಿದ್ದೆ. ಅದು ಹೆಸರಿಗೆ ಮಾತ್ರ ವ್ಯಾಯಾಮವಾಗಿತ್ತು. ಅಲ್ಲಿ ನಿಂತು ಕೆಳಗೆ ನೋಡುತ್ತಿದ್ದೇನೆ. ಇನ್ನು ಅವನು ನಮ್ಮ ಏರಿಯಾದಲ್ಲಿ ಇರುತ್ತಿದ್ದರಿಂದ ಅವನಿಗೆ ನಮ್ಮ ಮನೆಯ ಅಕ್ಕಪಕ್ಕ ಅವರು ಹೊರಗೆ ಹೊರಟಾಗ ಹಣ ಕೊಟ್ಟು ತಮಗೆ ಬೇಕಾದ ಸಾಮಗ್ರಿಗಳನ್ನು ತರುವಂತೆ ಹೇಳುತ್ತಿದ್ದೆ. ಜೊತೆಗೆ ಬೇರೆ ಹೆಚ್ಚು ಬಿಲ್ ಕೊಟ್ಟು ಅದನ್ನು ಕಟ್ಟಿಕೊಂಡು ಬರುವಂತೆ ಹೇಳುತ್ತಿದ್ದರು. ಅವನು ಕೂಡ ಆ ಕೆಲಸಗಳನ್ನು ಮಾಡುತ್ತಿದ್ದನು. ಅಲ್ಲದೆ ಸಿಟಿಯಲ್ಲಿ 4-6 ಜನರ ಪರಿಚಯ ಆಗುತ್ತೆ ಅಂತ ಸಹಾಯ ಮಾಡುತ್ತಿದ್ದನು. ಇನ್ನು ಇವನು ಒಬ್ಬನೇ ಇರುತ್ತಿದ್ದರಿಂದ ಯಾರಾದರೂ ಮನೆಯಲ್ಲಿ ಏನಾದರೂ ವಿಶೇಷ ಅಡುಗೆ ಮಾಡಿದಾಗ ಅವನಿಗೆ ಕೊಡುತ್ತಿದ್ದರು. ನಾನು ಮಾತ್ರ ಅವನ ಜೊತೆಯಲ್ಲಿ ಅಷ್ಟು ಮಾತನಾಡಿರಲಿಲ್ಲ. ಕಣ್ಣಿನಲ್ಲೇ ನಮ್ಮ ಮಾತುಕತೆ ನಡೆದಿತ್ತು. ಅದು ಅವನಿಗೂ ಗೊತ್ತಿತ್ತು. ಹೀಗೆ ಎಷ್ಟೋ ದಿನಗಳು ಕಳೆದಿದ್ದವು. ಹೀಗಿದ್ದಾಗ ಒಂದು ದಿನ ಅವನು ಬೈಕ್ ಮೇಲೆ ಇನ್ನೇನು ಹೊರಗೆ ಹೋಗಬೇಕು ಎಂದು ಸಜ್ಜಾಗಿದ್ದ. ಅದೇ ಹೊತ್ತಿಗೆ ನಾನು, ನೀವು ಪೈಪ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತೀರಾ ಎಂದಾಗ ಅವನು, ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ ಹೇಳಿದರು. ಹಾಗಾದಾಗ ನಾನು, ಸರಿಯಾಗಿದೆ ಎಂದಾಗ ಅವನು, ಏನಾದರೂ ಆಗಬೇಕಿತ್ತಾ? ಆದಾಗ, ಏನಿಲ್ಲ, ಗ್ಯಾಸ್ ವಾಸನೆ ಬರ್ತಾ ಇದೆ, ಸರಿಯಾಗಿ ಜೋಡಿಸಿ ಕೊಡಬೇಕಿತ್ತು ಅಂತ ಹೇಳಿದೆ. ಅವನು ಬಂದು ಅದನ್ನು ನೋಡಿ, ಹೊಸ ಪೈಪ್ ಲೈನ್ ಕೆಟ್ಟಿದೆ, ಹೊಸ ಪೈಪ್ ಹಾಕಿ ಜೋಡಿಸಬೇಕು ಎಂದು. ನಾನು, ಸರಿ, ಎಷ್ಟು ದುಡ್ಡು ತಗೊಳ್ಳುತ್ತೀರಾ ಎಂದೆ. ಆ ಸಂದರ್ಭದಲ್ಲಿ ಅವನು, ನಾನು ಏನೂ ದುಡ್ಡು ತಗೊಳ್ಳೋಲ್ಲ, ಬರೀ ಪೈಪ್ ದುಡ್ಡು ಕೊಟ್ಟರೆ ಸಾಕು ಅಂತ ಹೇಳಿದೆ. ಆಮೇಲೆ ಅವನು ಅವತ್ತು ಮನೆಗೆ ಬಂದು ಜೋಡಿಸಿ ಕೊಟ್ಟಿದ್ದನು. ಇದಾದ ಮೇಲೆ ನಮ್ಮ ನಡುವೆ ಆಗಾಗ ಮಾತುಕತೆ ನಡೆದಿತ್ತು. ಹೀಗೆ ಮತ್ತೆ 2 ತಿಂಗಳು ಕಳೆದಿದ್ದವು. ಅವನು ಒಂದು ದಿನ ರಜೆ ಹಾಕಿ ಸಿನಿಮಾ ನೋಡಿಕೊಂಡು ರೂಮಿನಲ್ಲಿ ಬಿದ್ದಿದ್ದನು. ಆಗ ನಾನು ಅವನ ಮನೆ ಬಾಗಿಲು ಬಡಿದಾಗ ಅವನು ಯಾರು ಎಂದು ಬಾಗಿಲು ತೆರೆದು ನೋಡಿ ನನ್ನೊಂದೇ ಸಮನೆ ನೋಡತೊಡಗಿದನು. ಯಾಕಂದರೆ ನಾನು ಯಾವತ್ತಿಗೂ ಹಾಗೆ ಹೋಗಿದ್ದಿಲ್ಲ. ಆಗ ನಾನು, ಯಾಕೆ ಕೆಲಸಕ್ಕೆ ಹೋಗಿಲ್ಲವಾ ಎಂದಾಗ ಅವನು, ರಜೆ ಇದೆ ಅಂತ ಹೇಳಿ ಏನಾದರೂ ಆಗಬೇಕಿತ್ತ ಎಂದಾಗ ನಾನು, ಮೊನ್ನೆ ನೀನು ಜೋಡಿಸಿ ಕೊಟ್ಟಿದ್ದೆ ಅಲ್ಲವೇ ಗ್ಯಾಸ್ ಪೈಪ್, ಇವಾಗ ಮತ್ತೆ ವಾಸನೆ ಬರ್ತಾ ಇದೆ ಅಂತ ಹೇಳಿದಾಗ ಅವನು, ಸರಿ, ನೀವು ಹೋಗಿ, ನಾನು ಬರ್ತೀನಿ ಎಂದನು. ನಾನು ಹೀಗೆ ಬರ್ತಾ ಇರಬೇಕಾದರೆ ಅವನು ಹಿಂದೆ ನೋಡ್ತಾ ಇದ್ದಾಗ ನೋಡೋಕೆ 2 ಕಣ್ಣು ಕೂಡ ಸಾಲದು. ಅವನು ಮನೆಗೆ ಬಂದು ರಿಪೇರಿ ಮಾಡಿ ಹೋಗೋಕೆ ಸಿದ್ಧವಾಗಿದ್ದಾಗ ನಾನು, ಏನು ಹೊರಟಿದ್ದೀಯಲ್ಲ, ಕುಳಿತುಕೋ ಎಂದಾಗ ಅವನು ಕುಳಿತುಕೊಂಡಾಗ ಅವನು, ನೀವು ಈ ಮನೆಯಲ್ಲಿ ಇಬ್ಬರೇ ಇರುತ್ತೀರಾ, ನಿಮಗೆ ಯಾರೂ ಇಲ್ವಾ ಎಂದು ಕೇಳಿದಾಗ ನನಗೆ ಸಿಟ್ಟು ಬಂದಿತ್ತು. ಆಗ ಅವನು ಹೇಳದಿದ್ದರೆ ಪರವಾಗಿಲ್ಲ, ಆದರೆ ಹಿನೋದ್ಬೇಡಿ. ಆಗ ನಾನು ತುಸು ನಕ್ಕಾಗ ಅವನು, ನಿಮಗೂ ನಗೋಕೆ ಬರುತ್ತಾ ಎಂದು ಕೇಳಿದಾಗ
ನಾನು ಯಾಕೆ, ನಾನು ಮನುಷ್ಯ ಅಲ್ವಾ, ನನಗೂ ನಗೋಕೆ ಬರುತ್ತೆ, ಯಾಕೆ ನಗಬಾರದು ಎಂದು ಹೇಳಿದೆ. ಆದರೆ ಆ ನಗು ಹೆಚ್ಚು ಹೊತ್ತು ಇರಲಿಲ್ಲ. ಇದಾದ ಮೇಲೆ ನಾನು ಎಲ್ಲರನ್ನೂ ಬಿಟ್ಟು ಬಂದು 10 ವರ್ಷ ಆಯ್ತು, ಯಾರೂ ಬಂಧು ಬಳಗ ಇಲ್ಲ, ನಮಗೆ ಅಂಥ ಯಾರಿಲ್ಲ ಎಂದು ಹೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಆಮೇಲೆ ನಾನು ಅವನಿಗೆ ಕುಡಿಯಲು ನೀರು ತಂದು ಕೊಡಬೇಕಾದರೆ ಒಮ್ಮೆಲೆ ನನ್ನ ಕೈ ಅವನಿಗೆ ತಟ್ಟಿದ್ದಾಗ ನನಗೆ ಕರೆಂಟ್ ಹೊಡೆದಂತೆ ಎನಿಸಿತು. ಅವನು ಸುಮ್ಮನಿದ್ದಾಗ ಅವನು ನೀರು ಕುಡಿದು ಮತ್ತೊಮ್ಮೆ ನೀರು ಕೊಡುವಂತೆ ಕೇಳಿದ. ನಾನು ತಂದು ಕೊಡುತ್ತಿದ್ದಾಗ ಮತ್ತೊಮ್ಮೆ ಕೈತಾಗಿಸಿದ. ನಾನು ಸುಮ್ಮನೆ ಇದ್ದೆ. ಆಗ ಅವನು ಮತ್ತೊಮ್ಮೆ ತರುವಂತೆ ಹೇಳಿದಾಗ ನಾನು ಯಾಕೆ ಇನ್ನೊಂದು ಸಲ ಮುಟ್ಟೋಕೆ ಎಂದು ಕೇಳಿದೆ. ಆಗ ಅವನು ಯಾಕೋ ಸುಮ್ಮನಾದ. ಆದರೆ ಅವನು ನಿಧಾನವಾಗಿ ಇವನು ಹಾದಿ ತಪ್ಪುತ್ತಿದ್ದಾನೆ ಎಂದುಕೊಂಡು ಮನಸ್ಸಿನಲ್ಲೇ ಎಂದುಕೊಂಡೆ. ಆಗ ಅವನು ಸೋಫಾ ಮೇಲೆ ಕೂತಿದ್ದಾಗ ನನ್ನ ಕಡೆಗೆ ನೋಡುತ್ತಿದ್ದಾಗ ಖಂಡಿತವಾಗಿ ಬೇರೆ ಕಡೆ ಮೇಲೂ ನೋಡುತ್ತಾ ಎಷ್ಟು ಮೆತ್ತಗೆ ಇದೆ ಈ ಸೋಫಾ ಎಂದು ಹೇಳಿದ. ಆಗ ನಾನು ಹೌದು ಹೌದು, ಮೇಲೆ ಕೂತರೆ ಗೊತ್ತಾಗುತ್ತೆ ಅಲ್ವಾ ಎಂದು ಹೇಳಿದ. ಅವರು ಸುಮ್ಮನಾದಾಗ ನಾನು ಗ್ಯಾಸ್ ರಿಪೇರಿ ಜೊತೆಗೆ ಬೇರೆ ಯಾವತ್ತಾದರೂ ಏನಾದರೂ ರಿಪೇರಿ ಮಾಡಿದ್ದೀಯಾ ಎಂದು ಕೇಳಿದಾಗ ಅವನು ಕಾಲೇಜಿನಲ್ಲಿ ಪಾಠದ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಕೂಡ ಮಾಡಿದ್ದೆ ಅಂತ ಧೈರ್ಯದಿಂದ ಹೇಳಿದ. ಆಗ ನಾನು ತುಂಬಾ ವರ್ಷದ ಅನುಭವ ಇದೆ ಅನ್ಸುತ್ತೆ ಸಾಹೇಬರಿಗೆ ಎಂದಾಗ ಅವನು ಏನಿಲ್ಲ, ಆದರೂ ಒಂದೆರಡು ಸಲ ಕೆಲಸ ಮಾಡಿದ್ದೆ. ಇದೀಗ 1 ವರ್ಷದಿಂದ ಸಿಕ್ಕಿಲ್ಲ, ಒಂದೊಂದು ಸಲ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತಿತ್ತು ಅಂತ ನೇರವಾಗಿ ಹೇಳಿದಾಗ ನನಗೆ ಸಿಟ್ಟು ಬಂದಂತೆ ಆಗಿತು. ಆಗ ನಾನು ಏನು ಅಂತ ಸಿಟ್ಟಿನಿಂದ ಕೇಳಿದಾಗ ಅವನು ಏನಿಲ್ಲ, ಗ್ಯಾಸ್ ರಿಪೇರಿ, ಬೈಕ್ ರಿಪೇರಿ ಅಂತ ಹೇಳಿದ. ಆಗ ಅವನು ಹೌದು, ಮತ್ತೆ ಯಾವಾಗ ಮಾಡೋಕೆ ಚಾನ್ಸ್ ಸಿಗುತ್ತೆ ಎಂದಾಗ ನಾನು ಇದನ್ನು ಬಿಟ್ಟು ಬೇರೆ ಏನು ರಿಪೇರಿ ಮಾಡ್ತೀಯಾ ಅಂತ ಕೇಳಿದೆ. ಧೈರ್ಯ ನಿನಗೆ ಇಲ್ಲವಾ ಎಂದು ಕೇಳಿದೆ. ಆಗ ಅವನು ಕೊಟ್ಟರೆ ಯಾರು ಬಿಡ್ತಾರೆ ಎನ್ನಾದ್. ಆದರೆ ನಾನು ಅವತ್ತು ತುಸು ಮುಂದೆ ಸಾಗಿದ್ದು ಎಲ್ಲವನ್ನೂ ತೋರಿಸಿದಾಗ ಅವನು ನನ್ನ ಹಾಗೆ ನೋಡುತ್ತಿದ್ದ. ಅವನು ಇದು ಕನಸು ಅಥವಾ ನಿಜವೋ ಎಂದು ಅವನಿಗೆ ಗೊತ್ತಾಗಲಿಲ್ಲ. ಅದಾದ ಮೇಲೆ ನಾನು ಮುಖ್ಯ ಕಾರ್ಯಕ್ರಮವನ್ನು ಚೆನ್ನಾಗಿಯೇ ಮುಗಿಸಿದ ಮೇಲೆ ಮನ ಬಂದಂತ ಮೇಲೆ ಹತ್ತಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡಿದೆ. ಮೊದಲೇ ಕೆಲಸದ ಅನುಭವವಿದ್ದ ಅವರು ಚೆನ್ನಾಗಿ ಕೆಲಸ ಮಾಡಿದ್ದರು. ಹೀಗೆ ಒಂದೆರಡು ಬಾರಿ ಘಟನೆಗಳು ನಡೆದವು. ಆದರೆ ಇದಾದ ಬಳಿಕ ನಾನು ಮಾಡಿದ್ದು ತಪ್ಪು ಎಂದು ನನಗೆ ಎನಿಸತೊಡಗಿತ್ತು. ನನಗೆ ನಾನೇ ಮೋಸ ಮಾಡಿಕೊಂಡು ಬಿಟ್ಟೆ ಎಂದು ಎನಿಸಿತು. ಆದರೆ ಇದಾದ ಮೇಲೆ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು. ಮನೆಯಲ್ಲಿ ಜಗಳ ಎಲ್ಲವೂ ಶುರುವಾಗಿತ್ತು. ಅವತ್ತು ನಾನು ಮಾಡಿದ ತಪ್ಪಿನಿಂದಾಗಿ ನನ್ನ ಜೀವನವೇ ಹಾಳಾಗಿ ಹೋಯಿತು. ಕೊನೆಗೆ ಅಲ್ಲಿ ಇಲ್ಲಿ ನ್ಯಾಯನೀತಿ ಅಂತ ಎಲ್ಲಾ ಕಡೆಗೆ ಅಲೆಯಬೇಕಾಗಿ ಕೊನೆಗೆ ಆ ಊರಲ್ಲೇ ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಗಿ ಬಂದಿತು. ಈಗ ನನಗೆ ಬುದ್ಧಿ ಬಂದಿದೆ, ಹೀಗಾಗಿ ಯಾರೂ ಕೂಡ ಹೀಗೆ ಮಾಡಿ ತೊಂದರೆಗೆ ಸಿಲುಕಬಾರದು. ಇದಕ್ಕೆ ನನ್ನ ಜೀವನವೇ ಉದಾಹರಣೆ. ಇಂತಹವುಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು. ಇನ್ನು ಇಂತಹವುಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು. ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು. ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಬೇಕು, ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು. ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡಬಾರದು, ಏಕೆಂದರೆ ಪ್ರತಿಯೊಂದು ಘಟನೆಯೂ ಕಥೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ. ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಬಾರದು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.